ಬೆಂಗಳೂರಲ್ಲಂತೂ ಈಗ ಅವರೆಕಾಯಿ ಸಿಗ್ತಾ ಇದೆ. ಹಾಗಾಗಿ ನಾನು ಇವತ್ತೊಂದು ಸ್ಪೆಷಲ್ ಆದ ಅವರೆಕಾಯಿ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ವಿನಯ್ ಮಹೇಂದ್ರ ವ್ಲಾಗ್ಸ್. ಈಗ ಮಳೆಗಾಲ ಕೂಡ ನಡೀತಾ ಇದೆಯಲ್ಲ, ಹಾಗಾಗಿ ಖಾರವಾಗಿ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ಹಾಗಾಗಿ ನಾನಿವತ್ತು ಒಂದು ಸ್ಪೆಷಲ್ ಆದ ಅವರೆಕಾಳು ಬಾತ್ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಗರಂ ಮಸಾಲ, ಚಕ್ಕೆ ಲವಂಗ, ಏಲಕ್ಕಿ ಮತ್ತು ಸೋಂಪು, ಹಾಗೆಯೇ ಮೆಣಸಿನಕಾಳು, ಒಂದು ಸ್ವಲ್ಪ ತೆಂಗಿನಕಾಯಿ, ಹಾಗೆಯೇ ಒಂದು 10 ಹಸಿಮೆಣಸಿನ್ಕಾಯಿ, ಮತ್ತು ಪುದೀನ ಒಂದು ಅರ್ಧ ಕಟ್ಟು, ಹಾಗೆಯೇ ಕೊತ್ತಂಬರಿ ಸ್ವಲ್ಪ, ಬೆಳ್ಳುಳ್ಳಿ 1 ಗಡ್ಡೆ, ಶುಂಠಿ 1 ಇಂಚಷ್ಟು, ಇದನ್ನೆಲ್ಲ ಸೇರಿಸ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಮಕ್ಕಳು ಟಿಫನ್ ಬಾಕ್ಸ್ಗೆ ಅಥವಾ ನಿಮ್ಮ ಮನೇಲಿ ಯಾರಾದರೂ ಲಂಚ್ ಬಾಕ್ಸ್ ಕ್ಯಾರಿ ಮಾಡ್ತಿದ್ದಾರೆ ಅಂದರೆ ಅದಕ್ಕೂ ಮಾಡಿಕೊಡ್ಬೋದು. ಇಲ್ಲ ಅರ್ಜೆಂಟಲ್ಲಿ ಮಾಡೋಕ್ಕಾಗಲ್ಲ ಅಂದರೆ ಸಂಡೇ ಸ್ಪೆಷಲ್ ಆಗಾದರೂ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿ, ತುಂಬ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ನೋಡಿ, ಈ ಥರ ರುಬ್ಕೊಂಡ್ರೆ ಸಾಕು, ಫೈನ್ ಪೇಸ್ಟಾಗಿ. ನೋಡಿ, ಅವರೆಕಾಳು ಬಿಡಿಸಿಟ್ಕೊಂಡಿದ್ದೀನಿ ಹಿಂದಿನ ದಿನವೇ. ಅದನ್ನು ಒಂದು ಸತಿ ವಾಶ್ ಮಾಡ್ಕೊಂಡಿದ್ದೀನಿ. ಹಾಗೆ 1-2 ಪಾವು ಅಕ್ಕಿ ತೊಗೊಂಡು 1-2 ಸತಿ ತೊಳ್ಕೊಂಡು ಅದನ್ನು ಕೂಡ ಒಂದು 1/4 ಗಂಟೆ ನೆನೆಸಿಟ್ಕೊತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಅನ್ನ ಉದುದ್ರಾಗಿ ಆಗುತ್ತೆ. ನಾನು ಯಾವಾಗಲೂ ಪಲಾವ್ ಐಟಮ್ಸ್ ಏನಾದರೂ ತೋರಿಸೋವಾಗ ಅಥವಾ ಬಿರಿಯಾನಿ ಐಟಮ್ಸ್ ತೋರಿಸೋವಾಗ ಶಾಹಿ ಜೀರಾ ಉಪಯೋಗಿಸೋದನ್ನು ನೋಡಿದ್ದೀರಾ. ಇದನ್ನು ನೀರಲ್ಲಿ ನೆನೆಸಿ ನೀರೆಲ್ಲ ಬಸಿದು ಒಗ್ಗರಣೆಗೆ ಡೈರೆಕ್ಟಾಗಿ ಎಣ್ಣೆ ಕಾದ್ಮೇಲೆ ಸೇರಿಸ್ಕೊಳ್ಳೋದ್ರಿಂದ ತುಂಬಾ ಸುವಾಸನೆ ಬರುತ್ತೆ. ಹಾಗಾಗಿ ನಾನು ಇವತ್ತು ಕೂಡ ಗರಂ ಮಸಾಲ ಜೊತೆಗೆ ಅದನ್ನು ಕೂಡ ಒಂದು 5 ನಿಮಿಷ ನೆನೆಸ್ಕೊಂಡು ಫಿಲ್ಟ್ರ್ ಮಾಡಿಟ್ಕೊಂಡಿದ್ದೀನಿ. ಆ ನೀರು ಕೂಡ ಸೇರಿಸ್ಕೊಳ್ಬೋದು. ಈಗ ಒಂದು ಕುಕ್ಕರ್ಗೆ 4 ಸ್ಪೂನು ಎಣ್ಣೆ ಸೇರಿಸ್ಕೊಂಡು, ಹಾಗೆಯೇ ಒಂದು ಉದ್ದ ಹೆಚ್ಕೊಂಡಿರುವ ಈರುಳ್ಳಿ ಸೇರಿಸ್ಕೊಂಡೆ. ಅದು ಒಂಚೂರು ಕೆಂಪಾಗಿದ್ದ ತಕ್ಷಣ ನಾನು ಅದಕ್ಕೆ ಒಂದು ಟೊಮೊಟೊ ಸೇರಿಸ್ಕೊಂಡು, ಮತ್ತು ಅದು ಗರಂ ಮಸಾಲೆ ಸೇರಿಸ್ಕೊಂಡಿದ್ದೆ. ಮತ್ತು ಒಂದು ಸ್ವಲ್ಪ ಕಸೂರಿ ಮೇಥಿ ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ಅರಿಶಿನ, ಉಪ್ಪು ಸೇರಿಸ್ಕೊಂಡು ರುಬ್ಬಿದ ಮಸಾಲೆ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಘಮ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಮತ್ತು ನಾನು ಅಕ್ಕಿ ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಷ್ಟೊತ್ತಿಗೆ ನಾನು ಪಕ್ಕದ ಸ್ಟೌವಲ್ಲಿ ನೀರು ಕಾಯಿಸ್ಕೊಂಡೆ. ಅಂದರೆ ಒಂದು ಅಕ್ಕಿಗೆ 2 ಪಾವು ನೀರು ಸೇರಿಸ್ಕೋಬೇಕಾಗುತ್ತೆ. ಈ ಥರ ಸೇರಿಸ್ಕೊಳ್ಳೋದ್ರಿಂದ, ಅಂದರೆ ಬಿಸಿನೀರು ಸೇರಿಸ್ಕೊಳ್ಳೋದ್ರಿಂದ ಬೇಗನೆ ಆಗುತ್ತೆ ಅನ್ನ. ಹಾಗಾಗಿ ಸೇರಿಸ್ಕೊಂಡೆ. ನೋಡಿ ಎಷ್ಟು ಬೇಗ ಕುದಿ ಬಂದುಬಿಡ್ತು. ನೋಡಿ, ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ 1-2 ವಿಸಿಲ್ ತೊಗೊಂಡ್ರೆ ಸಾಕಾಗುತ್ತೆ. ಅನ್ನ ಉದುದ್ರಾಗುತ್ತೆ. ನೋಡಿ, ಒಂದು ಕುಕ್ಕರ್ ಆದಮೇಲೆ ಸ್ಟವ್ ಆಫ್ ಮಾಡಿ ಹಾಗೆ ಒಂದು 10 ನಿಮಿಷ ಬಿಟ್ಬಿಟ್ರೆ ಚೆನ್ನಾಗಿ ಅದು ಹದವಾಗಿ ಬೆಂದ್ಕೊಂಡಿರುತ್ತೆ. ತಕ್ಷಣ ತೆಗೆದ್ರೆ ಮುದ್ದೆ ಅಂತ ಅನಿಸುತ್ತೆ. ನೋಡಿ, ಇವಾಗ ಒಂದು ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಷ್ಟು ನೀಟಾಗಿ ಬಂದಿದೆ ನೋಡಿ, ಉದುದ್ರಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಕುಕ್ಕರ್ ಕೂಗೋಷ್ಟೊತ್ತಿಗೆ ನಾನು ಮೊಸರು ಬಜ್ಜಿ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಯಾವುದೇ ಪಲಾವ್ ಐಟಮ್ಸು, ಬಿರಿಯಾನಿ ಐಟಮ್ಸ್ಗೆ ಮೊಸರು ಬಜ್ಜಿ ಒಳ್ಳೆ ಕಾಂಬಿನೇಷನ್ನು, ಜೀರ್ಣ ಕೂಡ ಚೆನ್ನಾಗಾಗುತ್ತೆ. ಹಾಗಾಗಿ ನಾನು ಮಿಸ್ ಮಾಡ್ದಿರ ಮಾಡ್ಕೋತಾ ಇರ್ತೀನಿ. ನೋಡಿ, ಈ ಮೊಸರು ಬಜ್ಜಿಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮೊಸರು ಮತ್ತು ಒಂದು ಸೌತೆಕಾಯಿ ಇಷ್ಟು ಸೇರಿಸ್ಕೊಂಡಿದ್ದೀನಿ. ಆ ಪುದೀನ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ತಿಂತಾಯಿದ್ರೆ ಖಾರವಾಗಿ, ಅಂದರೆ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೋಬೋದು.